ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕರ್ನಾಟಕದ ಮಹಾಜನತೆಗೆ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಹಳ ಚುನಾವಣೆ ಫಲಿತಾಂಶದಿಂದ ನಾನೇನು ಹೇಳ್ತೀನಿ ಅಂತ ಹೇಳಿ ತಾವೆಲ್ಲ ಕಾಯ್ಕೊಂಡು ಬಂದಿದ್ದೀರಿ. ಶಿವಮೊಗ್ಗಕ್ಕೆ ಬರಬೇಕು ಅಂತ ನಿನ್ನೆಯಿಂದ ಕರೆ ಇದೆ. ಮೊದಲು ನಾನು ನಮ್ದಂತ ಶಕ್ತಿ ನಾವು ನೋಡ್ಕೊಂಡು ಬರಬೇಕು. ಅದಾದ್ಮೇಲೆ ನಾನು ಶಿವಮೊಗ್ಗ ಹೋಗೋದೋ ಬಿಡೋದು ಅಂತ ತೀರ್ಮಾನ ಮಾಡ್ತೀನಿ. ಶಿವಮೊಗ್ಗ ಅಂತೀನಿ, ಬಳ್ಳಾರಿಗೆ ಫ್ಲೈಟು 2:15 ಗಂಟೆಗಿದೆ. ಸೊ 5 ಗಂಟೆ ಆಗ್ತದೆ. ಅದನ್ನ ಹೋಗೋದೋ ಬಿಡೋದು ಅಂತ ತೀರ್ಮಾನ ಆಮೇಲೆ ಮಾಡ್ತೀನಿ. ನಮ್ಮ ಪಕ್ಷದ ಅನೇಕ ಲೀಡರ್ಸ್ ಎಲ್ಲ ಕರೀತಾ ಇದ್ದಾರೆ. ಈ ಚುನಾವಣೆ ಈ ಬಳ್ಳಾರಿಗೆ ಸಂಬಂಧಪಟ್ಟಂತ ಏನು ಚುನಾವಣೆ ಇದೆ, ಇವತ್ತು ಇನ್ನ ರಿಸಲ್ಟ್ಸ್ ಏನು ಎಲ್ಲಾ ಕಡೆನೂ 5 ಕ್ಷೇತ್ರದಲ್ಲೂ ಔಟ್ ಏನಾಗಿಲ್ಲ. ಇನ್ನ 10ನೇ ಸುತ್ತು 12ನೇ ಸುತ್ತು ನಡೀತಾ ಇದೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಕೊನೆ ಸುತ್ತಿನಲ್ಲಿ ಆಗ್ಬಹುದು. ಇವೆಲ್ಲ ನಮಗೆ ಅನುಭವ ಇದೆ. 25,000 ಲೀಡ್ ಇರೋರು 25,000 ಮೈನಸ್ ಆಗಿರೋಂಥದ್ದು ಒಂದೇ ಸುತ್ತಿನಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಇದೇ ಬಳ್ಳಾರಿಯಲ್ಲೇ ಕೂಡ ಆಗಿದೆ. ಆದರೂ ಬಳ್ಳಾರಿಯ ಸಂಬಂಧಪಟ್ಟಂತೆ ನನಗೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯನ್ನ ವಹಿಸಿದ್ರು. ಕೆಲವರು ಅಭಿನಂದಿಸಿದ್ರು, ಕೆಲವರು ಟೀಕೆ ಟಿಪ್ಪಣಿ ಮಾಡಿದ್ರು. ಹೊರಗಡೆಯವನು ಇವನಿಗೂ ಅವನಿಗೆ ಸಂಬಂಧ, ನಮ್ಮನ್ನು ತುಳಿಯಕ್ಕೆ ಬರ್ತಾ ಇದ್ದಾರೆ, ಜಾತಿ ಬಿಜೆಪಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನೇಕ ಸ್ನೇಹಿತರುಗಳು ಎಲಬಿಲ್ಲದ ನಾಲಿಗೆಯಲ್ಲಿ ತಂದೆ ಆದಂತ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ರು. ನಾನು ಅದನ್ನೆಲ್ಲ ಕೂಡ ಬಹಳ ಸಂತೋಷದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ನಾನು ಈ ಚುನಾವಣೆಯಲ್ಲಿ 3 ಜನಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲನೇದು ನಮ್ಮ ಶ್ರೀರಾಮುಲು ಅಣ್ಣನವರಿಗೆ. ಶ್ರೀರಾಮುಲು ಅಣ್ಣನವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳ ಶಾಂತ ರೀತಿಯಿಂದ ಚುನಾವಣೆಯನ್ನ ನಡೀಲಿಕ್ಕೆ, ಯಾವ ಸಣ್ಣ ಕಾರ್ಯಕರ್ತರಲ್ಲಿ ಘರ್ಷಣೆಯನ್ನ ಮಾಡದೇ ಇರೋದಕ್ಕೆ ಈ ಎಲೆಕ್ಷನ್ ಅನ್ನ ನಡೆಸಿಕೊಳ್ಳಲಿಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಚುನಾವಣೆ ಗೆದ್ದಿರ್ಬೋದು, ಚುನಾವಣೆ ಸೋತಿರ್ಬೋದು. ಅವ್ರು ಇವತ್ತು ಗೆದ್ದಿರ್ಬೋದು, ನಾವು ಗೆದ್ದಿರ್ಬೋದು, ಅವ್ರು ಸೋತಿರ್ಬೋದು. ಇಲ್ಲ ಅವ್ರು ಗೆಲ್ಲುವಂತ ಸಂದರ್ಭ ಬಂದು ನಾವು ಸೋಲ್ಬೋದು. ಅದು ಮುಖ್ಯ ಅಲ್ಲ. ನಮ್ಮಿಂದ ಯಾವುದೇ ಕಾರ್ಯಕರ್ತರಿಗೆ, ಮತದಾರರಿಗೆ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ನೋವಾಗಬಾರದು. ಈ ನಮ್ಮ ರಾಜಕೀಯದ ಜಂಜಾಟದಿಂದ, ನಮ್ಮ ಸ್ವಪ್ರತಿಷ್ಠೆಯಿಂದ, ನಮ್ಮಗಳ ಸ್ವಾಭಿಮಾನದಿಂದ ಈ ಕಾರ್ಯಕರ್ತರಿಗೆ ಮತ್ತು ಇಡೀ ಒಂದು ಚುನಾವಣೆ ವ್ಯವಸ್ಥೆಗೆ ತೊಂದರೆ ಆಗಬಾರದು. ಸೊ ಅದಕ್ಕೆ ಅವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ, ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಶಾಂತಕ ಕೂಡ ಬಹಳ ಸೌಮ್ಯದಿಂದ ತಮ್ಮ ಮತಯಾಚನೆಯನ್ನ ಮಾಡಿದ್ದಾರೆ. ಸೊ ಬಹಳ ಅಂತರ ಕೂಡ ಇಲ್ಲಿ ಇದೆ. ಸೊ ಇದಕ್ಕೆ ನಾನು ನಮ್ಮ ಎಲ್ಲ ಬಳ್ಳಾರಿ ಜನತೆ, ಮತದಾರರು, ಪಕ್ಷ ಭೇದ, ಜಾತಿ, ಧರ್ಮ ಇವನ್ನೆಲ್ಲ ಬಿಟ್ಟು ಒಗ್ಗಟ್ಟಿನಿಂದ ಈ ಜನ ಮತದಾರರು ಒಂದೇ ವರ್ಗ, ಒಂದೇ ಜಾತಿ ಅಂತ ಅಲ್ಲ, ಎಲ್ಲ ವರ್ಗದವರು, ಮೇಲ್ವರ್ಗದವರು, ಕೆಳಗಡೆ ವರ್ಗದವರು ಎಲ್ಲರೂ ಕೂಡ ಇದು ಬಳ್ಳಾರಿಗೆ ಒಂದು ಧ್ವನಿಯಾಗಿರಬೇಕು. ಉಗ್ರಪ್ಪನವರು ನಮ್ಮ ವಿಚಾರವನ್ನ ಕರ್ನಾಟಕ ಸರ್ಕಾರದಲ್ಲಿ ಹೋರಾಟ ಮಾಡಲಿಕ್ಕೆ, ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾರೆ ಅಂತ ಏನು ನಾವೊಂದು ಅವ್ರಿಗೊಂದು ಭರವಸೆಯನ್ನು ಮೂಡಿಸಿದ್ದೋ, ಅದಕ್ಕೆ ಅವರು ಪ್ರತಿಕ್ರಿಯಿಸಿ ಇವತ್ತು ಇಷ್ಟು ಒಂದು ದೊಡ್ಡ ಅಂತರವನ್ನ ಕೊಟ್ಟಿದ್ದಾರೆ. ಆದರೆ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಬಹಳ ಹಿಗ್ಲಿಕ್ಕೂ ನಾನು ತಯಾರಿಲ್ಲ. ಯೋಗಕ್ಕಿಂತ ಯೋಗಕ್ಷೇಮ ಬಹಳ ಮುಖ್ಯ. ಇದು 5 ತಿಂಗಳ ಚುನಾವಣೆಗೆ ನಾನು ಓಟ್ ಕೇಳಿಲ್ಲ. ಇಲ್ಲ ನಾವು ಅಲ್ಲಿ ಅಭ್ಯರ್ಥಿಗಳಾಗ್ಲಿ, ನಾವು ಎಲೆಕ್ಷನ್ನ ನೀವು 5 ತಿಂಗಳದ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ನೀವು ಚುನಾವಣೆ ಮಾಡಬಾರದು ಅಂತ ನನ್ನೆಲ್ಲ ಕಾಂಗ್ರೆಸ್ನ ಮುಖಂಡರುಗಳಿಗೆ
ಮತದಾರರಿಗೆ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, 5 ವರ್ಷ 5 ತಿಂಗಳು ಚುನಾವಣೆಯನ್ನು ನಾವು ಮಾಡಬೇಕು. ಯಾರ ಬಳಿ 2 ಸತಿ ಚುನಾವಣೆ ಬರ್ತದೆ, ನಾವು ಇದನ್ನ ಒಟ್ಟಿಗೆ 5 ವರ್ಷ 5 ತಿಂಗಳನ್ನೇ ಇಟ್ಕೊಂಡು ನಾವು ಮತದಾರರಿಗೆ ವೋಟ್ ಕೇಳಬೇಕು. ಇವತ್ತು ನಾನು ಆ ಚುನಾವಣೆಯ ಕೊನೆಯ ದಿನ ಬಾಂಬ್ ಸಿಡಿಸ್ತೀನಿ ಅಂತ ಕೆಲವು ಅನೇಕರೆಲ್ಲ ತಾವೆಲ್ಲ ಹೇಳಿದ್ರಿ. ಖಂಡಿತ ನನ್ನ ಬಾಂಬು ಬಳ್ಳಾರಿಯ ಅಭಿವೃದ್ಧಿಗೆ ಆಗಬೇಕದು. ನನ್ನ ಕಾರ್ಯಕ್ರಮ, ನನ್ನ ಯೋಜನೆ, ನನ್ನ ಆಚಾರ, ನನ್ನ ವಿಚಾರ, ಮಾಡಿದಂಥ ಪ್ರಚಾರ ಎಲ್ಲ ಕೂಡ ಬಳ್ಳಾರಿ ಜನತೆಗೆ ಏನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಒದಗಿಸ್ಕೊಡಕ್ಕಾಗಿಲ್ಲ, ಸುಮಾರು ಬೇಕಾದಷ್ಟು ಅವಕಾಶಗಳನ್ನ 371J ವಿಚಾರದಲ್ಲಿ ಮತ್ತು ಕೆಲವು ಅಲ್ಲಿರುವಂತಹ ಧೂಳನ್ನು ತೆಗೆಯುವಂಥದ್ದು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು, ಆ ಹುಡುಗರುಗಳು ವಲಸೆ ಹೋಗ್ತಾ ಇರೋಂಥ ಯುವಕರಿಗೆ ಉದ್ಯೋಗವನ್ನು ಕೊಡುವಂಥದ್ದು, ಎಲ್ಲ ಟೈಲೆಂಡರ್ಗೂ ಕೂಡ ನೀರು ಒದಗಿಸುವಂಥದ್ದು, ಇವೆಲ್ಲ ಕೂಡ ಬಹಳ ಪ್ರಮುಖವಾದಂತಹ ದೊಡ್ಡ ಸವಾಲಿದೆ. ಇಡೀ ಜಿಲ್ಲೆಗೆ ಒಳ್ಳೆ ಸ್ಯಾನಿಟರಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆಗಳು, ಇವೆಲ್ಲ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಈ ಸವಾಲನ್ನ ನಾವು ಈ ಚುನಾವಣೆಯ ಗೆಲುವಿದೆಯಲ್ಲ, ಇದು ನಮಗೆ ಹೆಚ್ಚಿಗೆ ಜವಾಬ್ದಾರಿಯನ್ನ ತಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈ ಒಂದು ಚುನಾವಣೆಯ ಗೆಲುವನ್ನ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ನನ್ನ ಮೇಲೆ ಈ ಟಿಕೆಟ್ ಸಂದರ್ಭದಲ್ಲಿ ನಾನು ಏನು ಒಂದು ಹೆಸರುಗಳನ್ನು ಸೂಚಿಸಿದ್ದೆ ಅದಕ್ಕೆ ಗೌರವ ಕೊಟ್ಟು ನಾನು, ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್, ಪರಮೇಶ್ವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಎಲ್ಲ ನಮ್ಮ ಶಾಸಕರು ಒಕ್ಕೂರ್ಲಿಂದ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಚುನಾವಣೆಯಲ್ಲಿ ಸೋತಂತವರು ಅವರೆಲ್ಲ ಒಕ್ಕೂರ್ಲಿಂದ ನನ್ನ ಮೇಲೆ ವಿಶ್ವಾಸವಿಟ್ಟು ಅವರ ಅಭ್ಯರ್ಥಿಗಳನ್ನು ನನ್ನ ಕಿವಿಗೆ ಹೇಳಿ ಅವ್ರು ನನ್ನ ಮುಖಾಂತರ ಹೈಕಮಾಂಡ್ಗೆ ತಿಳಿಸಿ ಆ ಹೈಕಮಾಂಡ್ ಅವರು ಉಗ್ರಪ್ಪರವ್ರನ್ನ ಹೊರಗಡೆ ಆದರೂ ಚಿಂತೆ ಇಲ್ಲ, ಶಿವಕುಮಾರ್ ಹೇಳತ್ತಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಹೇಳಿ ನನ್ನ ಮೇಲೆ ನಂಬಿ ಈ ಅಭ್ಯರ್ಥಿಯನ್ನ ಆ ಜನರ ಮಡ್ಲಿಗೆ ಹಾಕಿ ಇವತ್ತು ಜನರು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ನಾವು ಅದನ್ನ ಕಾಯ ವಾಚ ಮನಸ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆನ ನಾವು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಸೊ ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಬಂಡೆ ಅಂತ ಹೇಳಿದ್ದೀರಿ, ಆಮೇಲೆ ಲಿಂಗಾಯತ್ ಧರ್ಮದ ವಿಚಾರ ನಾನು ಕ್ಷಮೆ ಕೇಳಿದಾಗ ಇದು ರಾಜಕಾರಣದ ವ್ಯಾಖ್ಯಾನ ಅಂತ ಮಾತಾಡಿದ್ದೀರಿ. ಕೆಲವರಿಲ್ಲ ಒಳ್ಳೆ ವಿಚಾರನ ಕಂಪ್ಲೀಟ್ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದೀರಿ. ಆಮೇಲೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನ ವಿವಿಧ ರೀತಿ ವ್ಯಾಖ್ಯಾನ ಮಾಡಿದಿರಿ. ಈ ಮಧ್ಯ ಪಾಪ ರೆಡ್ಡಿ ಅಣ್ಣವರು, ಜನಾರ್ದನ್ ರೆಡ್ಡಿ ಅಣ್ಣವರು ಅವರು ಕೂಡ ಅನೇಕ ಸವಾಲುಗಳನ್ನ ಎಸೆದಿದ್ದಾರೆ. ಸೊ ಇವೆಲ್ಲ ರಾಜಕಾರಣದಲ್ಲಿ ನಾವು ಬಹಳ ಸಂತೋಷದಿಂದನೇ ಈ ಎಲ್ಲ ಸವಾಲುಗಳನ್ನ ಸ್ವೀಕಾರ ಮಾಡಿದ್ದೆ. ಈ ಮಧ್ಯೆ ಒಂದಿನ ಡಿಬೇಟ್ ನಾನು ಒಪ್ಕೊಂಡಿದ್ದೆ. ನಾನು ಶ್ರೀರಾಮುಲು ಜೊತೆ ನಾನು ಪಬ್ಲಿಕ್ ಟಿವಿಯವರು ಬಂದು ಕೇಳಿದಾಗ ಶ್ರೀರಾಮುಲು ಜೊತೆ ನಾನು ರೆಡಿ ಇದ್ದೀನಪ್ಪ, ಯಾವಾಗ ಬೇಕಾದ್ರೂ ಕರೀರಿ, 24 ಅವರ್ಸ್ ನೋಟಿಸ್ ಕೊಡಿ ಅಂತ. ಆದರೆ ಅವ್ರು ಯಾರು ಬರಲಿಲ್ಲ. ಆದರೆ ಟಿವಿಲಿ ಮಾತ್ರ ನಾನೇ ಹೇಳಿದ ತರ ಹೊಂಟೋದೆ, ನಾನೇ ಬರಲಿಲ್ಲ ಅಂತೇಳಿ ಬಿಂಬಿಸ್ತಾ ಇದ್ರು. ಆ ಪರಿಸ್ಥಿತಿ ಅಲ್ಲ. ನನ್ನ ಜಯಮಾನ ಏನಿದು ಚುನಾವಣೆ ಅಂತ ಅಂದಮೇಲೆ ಗೆಲುವು ಸೋಲು. ಚುನಾವಣೆ ನಿಂತವನೆಲ್ಲ ಗೆಲ್ಲಕ್ಕಾಗಲ್ಲ, ಹುಟ್ಟವನೆಲ್ಲ ಕಂಟಿನ್ಯೂಸ್ ಆಗಿ ಬದುಕಿರಕ್ಕಾಗಲ್ಲ, ಯಾವತ್ತಾರ ಒಂದಿನ ಸಾಯಲೇಬೇಕು. ಸೊ ಹಂಗಿರುವಾಗ ಈ ಸೋಲ್ಗೆ, ಈ ಸಾವಿಗೆ ಈ ಎಲ್ಲ ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋನು ಈ ಡಿ ಕೆ ಶಿವಕುಮಾರ್ ಅಲ್ಲ. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ಏನೇನೋ ದಾಳಿಗಳು, ಏನೇನೋ ವಿಚಾರ, ಏನೇನೋ ಚರ್ಚೆ ಎಲ್ಲ ನಡೆದಿದೆ. ಏನೇ ಇದ್ರೂ ಚಿಂತೆ ಇಲ್ಲ. ನನಗೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ, ಬಳ್ಳಾರಿ ಎಲ್ಲ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ನಮಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಹಕಾರ ಕೊಟ್ಟಕ್ಕೆ, ಪಕ್ಷ ಭೇದವನ್ನು ಮರೆತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ನಾನು ಬಯಸ್ತೇನೆ. ಸರ್, ಈಗ ಈ ಚುನಾವಣೆ ಈ ಫಲಿತಾಂಶ, ಎಸ್ಪೆಷಲಿ ಬಳ್ಳಾರಿ ಫಲಿತಾಂಶ ಇರ್ಬೋದು ಅಥವಾ ಈ ರೀಸೆಂಟ್ ಫಲಿತಾಂಶ
ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಸರ್ಕಾರದ ಮೇಲೆ ಸರ್ಕಾರ ಆಗುತ್ತೆ ಯಡಿಯೂರಪ್ಪನವರು ಅನ್ನೋದೆಲ್ಲ ಸಾಕಷ್ಟು ಮಾತುಗಳು ನೀವೇ ಹೇಳಿದ್ರಿ ಹಿಂದೆ ಕೂಡ ಅವರು ಡೆಡ್ಲೈನ್ ಕೊಟ್ಟಿದ್ರು. ನೋಡಿ 6ನೇ ತಾರೀಕು ಅವರು ಜಗದೀಶ್ ಶೆಟ್ಟರ್ ಎಲ್ಲ ರಚನೆ ಮಾಡ್ತೀವಿ ಅಂತ 6ನೇ ತಾರೀಕು ಹೇಳಿದ್ರು. ಬಹುಶಃ ಸಾಯಂಕಾಲ ಗವರ್ನರ್ ಹತ್ರಕ್ಕೆ ಹೋಗ್ಬೋದು ಅಂತ ಕಾಣ್ತದೆ ನನಗೆ. ಯಾಕೆಂದ್ರೆ ಅವರು ಬಹಳ ಒಳ್ಳೆ ಹೋಮ್ವರ್ಕು ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಕೂಡ ನಮ್ಮ ಶಾಸಕಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ಶಾಸಕಗಳನ್ನ ಭೇಟಿ ಮಾಡಿದ್ದಾರೆ. ನಮ್ಮ ಶಾಸಕರು ಅವ್ರು ಯಾರು ಭೇಟಿ ಮಾಡಿದ್ದಾರೆ ಅವರು ಬೇರೆ ನಮ್ಮ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ನಂಬರ್ಸ್ ಜಾಸ್ತಿ ಇದೆ, ನೀವೊಬ್ಬರು ಬಂದ್ಬಿಡಿ, ಬ್ಯಾಗಲ್ಲಿ ಇಷ್ಟು ಕೋಟಿ ರೆಡಿ ಇದೆ ಅಂತೇಳಿ ನಮ್ಮ ಶಾಸಕಗಳನ್ನೆಲ್ಲ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಕೆಲವು ಟ್ರಾನ್ಸ್ಫರ್ ಅಫಿಷಿಯಲ್ ಟ್ರಾನ್ಸ್ಫರ್ಸು ಆಗಿದೆ, ನಮ್ಗೆ ಅವೆಲ್ಲ ಗೊತ್ತಿದೆ. ಫೈನಾನ್ಷಿಯಲ್ ಟ್ರಾನ್ಸ್ಫರ್ಸ್ ಎಲ್ಲ ಕೆಲವು ಅಕೌಂಟ್ಸ್ಗೆಲ್ಲ ಹಾಕಿರೋಂಥದ್ದು ಕೂಡ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಗೊತ್ತಿದೆ. ಸೊ ಬಹಳ ಸೀರಿಯಸ್ ಆಗಿ ಇದ್ದಾರೆ ಆಪರೇಷನ್. ಯಾಕೆಂದ್ರೆ ಇದು ಯಾರೋ ಅವರು ಇವರು ಮಾತಾಡೋದು ಮಾತಲ್ಲ. ಜಗದೀಶ್ ಶೆಟ್ಟರ್ ಅವರೇ ಅವ್ರ ಬಾಯಲ್ಲಿ ಹೇಳಿದಂತ ಮಾತು, ಮಾಜಿ ಮುಖ್ಯಮಂತ್ರಿ. ನಾನು ಬೇರೆ ಹೆಸರುಗಳಲ್ಲಿ ತಗೊಳ್ಳೋದಿಲ್ಲ. ಯಡಿಯೂರಪ್ಪನವರೇ ಹೇಳಿದ್ರು, ನಾನು 6ನೇ ತಾರೀಕಿಂದ ನೋಡಿ ಈ ಸರ್ಕಾರ ಬಿದ್ದೋಗ್ತದೆ, ಕುಮಾರಸ್ವಾಮಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ ಬರ್ತದೆ ಅಂತ ಅವರು ಹೇಳಿದ್ದಾರೆ. ಸೊ ಆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಕೂಡ ಫಿಕ್ಸ್ ಆಗಿರಬೇಕು. ನಾವು ಕಾಯ್ಕೊಂಡು ಕೂತಿದ್ವಿ. ನಾವೇನು ಜನ ಏನು ತೀರ್ಪು ಕೊಡ್ತಾರೋ, MLAs ಏನು ತೀರ್ಪು ಕೊಡ್ತಾರೋ ಅದಕ್ಕೆಲ್ಲ ನಾವು ಸಿದ್ಧರಾಗಿದ್ದೇವೆ. ಬಟ್ ಒಂದು ಮರಿಬಾರದು, ಅವ್ರಿಗೆ ಈ ಶಕ್ತಿ ಇದ್ರೆ ಬೇರೆಯವ್ರಿಗೂ ಅದಕ್ಕಿಂತ ಒಂದಷ್ಟು ಕಡಿಮೆ ಶಕ್ತಿ ಯಾರು ಇರ್ತದೆ, ಕಡಿಮೆ ಯಾರು ಶಕ್ತಿ ಇರ್ತದೆ. ಸೊ ನನಗೆ ನಮ್ಮ ಪಕ್ಷದ ಲೀಡರ್ಸು ನಮಗಿನ್ನ ಯಾವ ಥರದ ಆದೇಶನೂ ಕೂಡ ಕೊಟ್ಟಿಲ್ಲ. ಅವ್ರು ಕೊಡ್ಲಿ, ಆಮೇಲೆ ಮಾತಾಡೋಣ. ಶಾಂತಕ್ಕ ಪಾರ್ಲಿಮೆಂಟ್ಗೆ, ಶಿವಕುಮಾರ್ ಎಲ್ಲಿಗೆ? ನೀವೇ ತೋರಿಸೋದಲ್ಲಪ್ಪ, ಕನಕಪುರಕ್ಕ ಜೈಲ್ಗ ಎಲ್ಲ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ವಿ. ಇನ್ನೇನು ಜಡ್ಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಶ್ರೀರಾಮುಲು ಅಣ್ಣ ನಾವು ರೆಡಿ ಆಗ್ಬೇಕಲ್ಲ. ಜಡ್ಜ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ನಾನು ಮೊನ್ನೆ ಬೇರೆ ನಿನ್ನೆ 5-6 ಜನ ಜಡ್ಜ್ಗಳು ಸ್ವೇರಿಂಗ್ ಆದ್ರು. ಮೊನ್ನೆ ಇವ್ರದ್ದು ಏನಾದ್ರು ಆಗೋಯ್ತೇನೋ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ US ಯಾಕೆಂದ್ರೆ ಜಡ್ಜ್ಮೆಂಟ್ ಬರೀತಾರೆ ಅನ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿಯ ಒಂದು ರಾಜಕೀಯ ನೇತೃತ್ವ, ರೆಡ್ಡಿ ಬ್ರದರ್ಸ್ ರಾಜಕೀಯ ನೇತೃತ್ವ, ಶ್ರೀರಾಮುಲು ರಾಜಕೀಯ, ಈ ಒಂದು ಮೂವ್ಮೆಂಟ್ ಇಂದ ಸಂಪೂರ್ಣವಾಗಿ ಬೇರೆ ಆಯಾಮ ತಗೊಳ್ತಾರೆ ಬಳ್ಳಾರಿ ರಾಜಕೀಯ ಇನ್ನು ಮುಂದೆ ಅನ್ಸುತ್ತ. ಯಾಕಂದ್ರೆ ಈ ತರ ಎಕ್ಸ್ಪೆಕ್ಟ್ ಬಹುಶಃ ಕಾಂಗ್ರೆಸ್ ಅವರು ಮಾಡಿರಲ್ಲ. 1.5 ಲಕ್ಷ ಆಲ್ಮೋಸ್ಟ್ ನೋಡಿ, ಜನ ಅವಕಾಶ ಕೊಟ್ಟು ನೋಡಿದ್ದಾರೆ. ಹಿಂದೆ ಎಲ್ಲ 15 ವರ್ಷಗಳ ಕಾಲ ಪಾರ್ಲಿಮೆಂಟ್ಗೆ ಆಡಳಿತವನ್ನು ಕೊಟ್ಟು ನೋಡಿದ್ದಾರೆ. 5-6-7 ವರ್ಷ ಬಿಜೆಪಿ ಸರ್ಕಾರ ಅಲ್ಲಿ ನೋಡಿದ್ದಾರೆ. ಒಂದು 20 ತಿಂಗಳು ಕೊಲ್ಯೂಷನ್ ಗೌರ್ಮೆಂಟ್ ಇದ್ದಾಗ, ಆಮೇಲೆ 5 ವರ್ಷ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಎಲ್ಲ ಅವ್ರ ಆಡಳಿತ ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದೆ. ಶ್ರೀರಾಮುಲು ಅಣ್ಣ ಮಾತಾಡಿದ್ದಾರೆ, ಸೋಲು ಅನಾಥ, ಹಾಗಾಗಿ ಅನಾಥ ಸೋಲನ್ನು ನಾನೇ ವಹಿಸ್ಕೊಳ್ತೀನಿ. ಆದ್ರೆ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು DK ಶಿವಕುಮಾರ್ ಅವರ ಪ್ರಭಾವದಿಂದ ಗೆದ್ದಿದ್ದಾರೆ ಉಗ್ರಪ್ಪ ಅಂತ ಹೇಳಿ. ನೋಡಪ್ಪ, ಹಣ ಎಂಡ ಹಂಚಿದ್ರೆ ಅವತ್ತೇ ಇಡಿಸಿ ಕಂಪ್ಲೇಂಟ್ ಕೊಟ್ಟು ಏನ್ ಬೇಕಾದ್ರೂ ಮಾಡಬಹುದಾಯ್ತು. ಹಣದ್ದು ಮಾತಾಡ್ಲಿಲ್ಲ, ಎಂಡದ್ದು ಮಾತಾಡ್ಲಿಲ್ಲ. ಸರ್ಕಾರದ ದುರುಪಯೋಗ ನಾನೇ ಹೇಳ್ತಾ ಇದ್ದೀನಲ್ಲ. ನಾವು ಒಂಚೂರು ಅವ್ರು ಏನಾರು ಅಂದ್ರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾನೇ ಬಹಳ ಶಾಂತ ರೀತಿಯಿಂದ, ನೀವೆಲ್ಲ ನನ್ನ ಚೇಷ್ಟೆ ಮಾಡ್ತಾ ಇದ್ರಿ, ಏನ್ರಿ ಹಿಂಗ್ ಕರಿತಾ ಇದ್ದೀರಾ, ಹಿಂಗ್ ಹೇಳ್ತಾ ಇದ್ದೀರಾ, ನೀವೇನು ಎನ್ರೇಜ್ ಆಯ್ತಲ್ಲ, ನೀವು ಹಿಂಗೆ ಏನು ಹೇಳ್ತಾನೆ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ನನಗೆ ಬೇಕಾದ್ದು ಗೆಲುವು ಸೋಲು ಅಲ್ಲ. ಬಳ್ಳಾರಿಲಿ ಯಾವ ಸಣ್ಣ ಘಟನೆ ನಡೆದಂಗೆ ಚುನಾವಣೆ ನಡಿಬೇಕಾಗಿತ್ತು. ಓಟ್ದಾರರು ಓಟ್ ಕೇಳೋದು ದಟ್ ಇಸ್ ಡಿಫರೆಂಟ್ ಕೇಸ್. ಬಟ್ ಸಂಘರ್ಷಗಳಿಂದ ಚುನಾವಣೆ ನಡಿಬೇಕು. ಸರ್, ಅವ್ರೀಗ ಡೆಡ್ ಲೈನ್ ಕೊಟ್ಟಿದ್ರು, ಆಪರೇಷನ್ ಬಿಜೆಪಿ ಅಂತೂ ಆಗಲ್ಲ, ಆಪರೇಷನ್ ಕಾಂಗ್ರೆಸ್ JDS ಏನಾದ್ರು ಆಗುತ್ತಾ? ನೋಡಪ್ಪ, ಈಗ ಫಸ್ಟ್ ಅವ್ರದ್ದು ಮುಗಿಲಿ. ಅವ್ರದ್ದು ಇನ್ನ ಪ್ರಯತ್ನ ನಡೀತಾ ಇದೆ. ಅವ್ರದ್ದು ಇನ್ನ ಬ್ಯಾಗ್ಗಳಲ್ಲಿ ಹಾಕೊಂಡು ತಿರುಗ್ತಾ ಇದ್ದಾರೆ. ಯಾರ್ಯಾರು ತಿರುಗ್ತಾ ಇದ್ದಾರೆ, ಯಾರ್ಯಾರು ಮನೆಗೆ ತಿರುಗ್ತಾ ಇದ್ದಾರೆ, ಆ ಬ್ಯಾಗ್ಗಳೆಲ್ಲ ಇಲ್ಲೇ ಒಂದಿನ ಬರ್ಬೋದು.
ಸುಮಾರು ಎಷ್ಟು ಜನ ಶಾಸಕರನ್ನ ಭೇಟಿ ಮಾಡಿದ್ದಾರೆ? ಮಾಡಿದ್ದಾರೆ, ಆಲ್ಮೋಸ್ಟ್ 1 ಡಜನ್ ಭೇಟಿ ಮಾಡಿದ್ದಾರೆ. ಕೆಲವರೆಲ್ಲ ಅವರದ್ದೇ ಆದಂತ ಹೇಳ್ತಾ ಇದ್ದಾರೆ, ಕೆಲವರೆಲ್ಲ ಸಿಕ್ಕಿರೋ ಒಂದು ಚಾನ್ಸ್ ನೋಡೋಣ ಅಂತಾನೂ ಇದ್ದಾರೆ. ನಮ್ಗೂ ಗೊತ್ತಿದೆ. ನಿಮ್ ಬಗ್ಗೆ ಪ್ರೀತಿ ತೋರಿಸಿದಾರೆ ಸರ್. ಯಾರು ಸೋತ್ರು ಕೂಡ ನನ್ನ ಯಾರನ್ನೂ ದ್ವೇಷ ಮಾಡಲ್ಲ, ನನ್ನ ಸೋಲಿಸಿದ್ರು ಕೂಡ ರಾಮುಲು. ನಾನೇ ಅಭಿನಯಿಸ್ತೀನಿ ನಾನು ಅವ್ರಿಗೆ. ನಾನು ಯಾವತ್ತಾರು ಸ್ಟಾರ್ಟಿಂಗ್ ದಿನ ಅವ್ರ ಬಗ್ಗೆ ಏನಾದ್ರು ಒಂದು ಚೂರು ಮಾತಾಡಿದ್ದೀನೇನ್ರಿ? ಈಸ್ ಎ ಬಿಗ್ ಬೈ ಬರ್ತ್ ಈಸ್ ಎ ಕಾಂಗ್ರೆಸ್ ಮ್ಯಾನ್. ಅದಕ್ಕೆ ಅಣ್ಣ ಅಂತ ಆಕಸ್ಮಿಕವಾಗಿ ನಾನು ನೋಡಿದ್ದೇನಲ್ಲ 99ಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಕಾರ್ಪೊರೇಟರ್ ಅವರು ಅಲ್ಲಿ ಇದು ಮೋಟರ್ ಸೈಕಲ್ ಹಾಕೊಂಡು ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಎಷ್ಟು ಅಂತ ಕಾರ್ಯಕರ್ತರು ಇವತ್ತು ಮತ್ತಿಲ್ಲ. ಇವತ್ತು ಇಷ್ಟು ಬೆಳೆದಿರೋದಕ್ಕೆ ನಂಗೆ ಬಹಳ ಸಂತೋಷ ಇದೆ. ಪಾಲಿಟಿಕ್ಸ್ ಅಲ್ಲಿ ಏನು ಗ್ಯಾರಂಟಿ ಹೇಳಕ್ ಆಗಲ್ಲ ರೀ. ನಮ್ಮ ಹಣೆ ಬರಲ್ಲ ನೋಡ್ತಾ ಇದೀರಲ್ಲ. ಪಾರ್ಟಿ ಕರ್ಕೊಂಡಿರ ಸರ್? ಅಲ್ಲ, ಪಾರ್ಟಿ ಕರ್ಕೊಡೋದಲ್ಲ, ನಾನು ರಾಜಕಾರಣದಲ್ಲಿ ಏನು ಯಾರ್ದು ಶಾಶ್ವತ ಇಲ್ಲ ಅಂತ ನಾನು ಹೇಳ್ತೇನೆ. ನಿಮ್ಮನೆ ನೋಡ್ತಿದ್ದೀರಲ್ಲ ಅಂದ್ರೆ ಎಲ್ಲ